ಹರ ಹರ ಮಹಾದೇವ. ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಈ ವರ್ಷ 2026ರ ಮಹಾಶಿವರಾತ್ರಿ ಯಾವ ದಿನಾಂಕದಂದು ಬಂದಿದೆ? ಭಾನುವಾರ ಫೆಬ್ರವರಿ 15ನೇ ತಾರೀಕ ಅಥವಾ ಸೋಮವಾರ ಫೆಬ್ರವರಿ 16ನೇ ತಾರೀಕ? ಮನೆಯಲ್ಲಿ ಒಂದು ಕ್ಯಾಲೆಂಡರ್ ನೋಡಿದರೆ 15 ಅಂತಿದೆ, ಇನ್ನೊಂದು ನೋಡಿದ್ರೆ 16 ಅಂತಿದೆ. ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಚರ್ಚೆ ಜೋರಾಗಿದೆ. ಯಾವ ದಿನ ಉಪವಾಸ ಮಾಡೋದು, ಯಾವ ದಿನ ಜಾಗರಣೆ ಮಾಡೋದು? ಎಷ್ಟೊಂದು ಗೊಂದಲ ಅಲ್ವಾ? ಇಷ್ಟು ಗೊಂದಲ ಯಾಕೆ? ಇದಕ್ಕೆ ಶಾಸ್ತ್ರ ಏನು ಹೇಳುತ್ತೆ? ಪಂಚಾಂಗದ ಪ್ರಕಾರ ಸರಿಯಾದ ದಿನ ಯಾವುದು? ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಶಾಸ್ತ್ರಬದ್ಧ ಉತ್ತರವನ್ನು ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಶಿವರಾತ್ರಿ ಅಂದರೆ ಏನು? ಮೊದಲು ಒಂದು ಮುಖ್ಯ ವಿಷಯ ತಿಳ್ಕೊಳ್ಳೋಣ. ಶಿವರಾತ್ರಿ ಅಂದರೆ ಶಿವನ ರಾತ್ರಿ. ಇದು ದಿನದ ಹಬ್ಬವಲ್ಲ, ಇದು ರಾತ್ರಿಯ ಹಬ್ಬ. ಹಾಗಾದರೆ ಯಾವ ರಾತ್ರಿಯನ್ನು ಶಿವರಾತ್ರಿ ಅಂತ ಕರಿಬೇಕು? ಶಾಸ್ತ್ರ ಏನು ಹೇಳುತ್ತೆ ಅಂತ ಅಂದರೆ, ಯಾವ ದಿನದ ಮಧ್ಯರಾತ್ರಿ ಅಂದರೆ ನಿಶಿತ ಕಾಲದ ವೇಳೆಯಲ್ಲಿ ಚತುರ್ದಶಿ ತಿಥಿ ಇರುತ್ತದೆಯೋ ಅದೇ ದಿನ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಬೇಕು ಅಂತ. ಇದು ಮುಖ್ಯ ನಿಯಮ. ಹಾಗಾದರೆ 2026ರಲ್ಲಿ ಸರಿಯಾದ ದಿನ ಯಾವುದು? ಈ ವರ್ಷ ಚತುರ್ದಶಿ ತಿಥಿ ಫೆಬ್ರವರಿ 15ರಂದು ಸಂಜೆ 5:04 ಆರಂಭವಾಗುತ್ತೆ. ಆ ರಾತ್ರಿ ಅಂದರೆ ಫೆಬ್ರವರಿ 15ರ ರಾತ್ರಿ ಪೂರ್ತಿ ಚತುರ್ದಶಿ ಇರುತ್ತೆ. ಆದರೆ ಫೆಬ್ರವರಿ 16ರ ರಾತ್ರಿ ವೇಳೆಗೆ ಚತುರ್ದಶಿ ತಿಥಿ ಇರೋದಿಲ್ಲ, ಅದು ಸಂಜೆಗೆ ಮುಗಿದು ಹೋಗುತ್ತೆ. ಹಾಗಾಗಿ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿ ಆಚರಣೆ ಮಾಡಬೇಕಾದ ಸರಿಯಾದ ದಿನ ಫೆಬ್ರವರಿ 15 ಭಾನುವಾರ. ಯಾವುದೇ ಗೊಂದಲ ಬೇಡ. ಫೆಬ್ರವರಿ 16ರಂದು ಆಚರಣೆ ಮಾಡುವುದು ಶಾಸ್ತ್ರಬದ್ಧವಾಗುವುದಿಲ್ಲ ಅಂತ ಹೇಳಲಾಗತ್ತೆ. ಹಾಗಾದರೆ ಅತ್ಯಂತ ಶ್ರೇಷ್ಠ ಸಮಯ ನಿಶಿತ ಕಾಲದ ಪೂಜೆ ಅಂತ ಹೇಳಲಾಗತ್ತೆ. ಶಿವರಾತ್ರಿಯಂದು ಅತ್ಯಂತ ಶ್ರೇಷ್ಠ ಪೂಜೆಯ ಸಮಯ ಯಾವುದು ಗೊತ್ತಾ? ನಿಶಿತ ಕಾಲ, ಅದು ಮಧ್ಯರಾತ್ರಿಯ ಸಮಯ. ಈ ವರ್ಷ ರಾತ್ರಿ 12:09 ರಾತ್ರಿ 1:01 ಅಂದರೆ ಫೆಬ್ರವರಿ 16ರ ಮುಂಜಾನೆ. ಈ ಸಮಯದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಅತ್ಯಂತ ಫಲಪ್ರದವಾಗಿದೆ ಅಂತ ಹೇಳಲಾಗತ್ತೆ. ಈ 1 ಗಂಟೆ ಶಿವನಿಗೆ ಅತ್ಯಂತ ಪ್ರಿಯ ಸಮಯ ಅಂತ ಹೇಳ್ಬಹುದು. ಇನ್ನು 4 ಪ್ರಹರಗಳ ಪೂಜೆಯನ್ನು ಮಾಡಲಾಗತ್ತೆ. ಈ 4 ಪ್ರಹರಗಳ ಪೂಜೆ ಯಾಕೆ ಮುಖ್ಯ ಅಂತ ನೋಡೋಣ. ಶಿವರಾತ್ರಿಯಂದು ಇಡೀ ರಾತ್ರಿ ಜಾಗರಣೆ ಮಾಡುವುದು ವಿಶೇಷ. ರಾತ್ರಿ 4 ಭಾಗಗಳಾಗಿ ವಿಂಗಡಿಸಲಾಗತ್ತೆ. ಪ್ರಹರಗಳು ಅಂದರೆ ಫೇಸಸ್ ಅಂತ ಹೇಳ್ತಾರೆ. ಮೊದಲನೇ ಪ್ರಹರ ಸಂಜೆ 6:26 ರಾತ್ರಿ 9:30 ಈ ಸಮಯದಲ್ಲಿ ಹಾಲಿನಿಂದ ಅಭಿಷೇಕ ಮಾಡುವುದು ಸೂಕ್ತ. ಇನ್ನು ಎರಡನೇ ಪ್ರಹರ ರಾತ್ರಿ 9:30 ಮಧ್ಯರಾತ್ರಿ 12:34 ಈ ಸಮಯದಲ್ಲಿ ಮೊಸರಿನ ಅಭಿಷೇಕ ಮಾಡುವುದು ಶ್ರೇಷ್ಠ ಅಂತ ಹೇಳಲಾಗತ್ತೆ. ಇನ್ನು ಮೂರನೇ ಪ್ರಹರ ರಾತ್ರಿ 12:34 ಬೆಳಗಿನ ಜಾವ 3:38 ಇರುತ್ತೆ. ಆ ಸಮಯದಲ್ಲಿ ತುಪ್ಪದ ಅಭಿಷೇಕ ಮಾಡುವುದು ಶ್ರೇಷ್ಠ. ಇನ್ನು ನಾಲ್ಕನೇ ಪ್ರಹರ ಬೆಳಗ್ಗೆ 3:38 ಬೆಳಗ್ಗೆ 6:42 ಇರುತ್ತೆ. ಈ ಸಮಯದಲ್ಲಿ ಜೇನುತುಪ್ಪದ ಅಭಿಷೇಕ ಮಾಡುವುದು ತುಂಬ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಈ 4 ಪ್ರಹರಗಳಲ್ಲಿ ಪೂಜೆಯನ್ನು ಮಾಡಿದರೆ ಅದು 4 ಯುಗಗಳಲ್ಲಿ ಮಾಡಿದ ಪುಣ್ಯದಷ್ಟೇ ಫಲವನ್ನು ಕೊಡುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಮಹಾಶಿವರಾತ್ರಿಯ ಪೂಜೆ ಹೇಗೆ ಮಾಡಬೇಕು, ಪೂಜೆಯ ವಿಧಾನ ಏನು ಅಂತ ನೋಡೋದಾದರೆ, ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳವನ್ನು ಸಿದ್ಧಪಡಿಸಿ, ಶಿವಲಿಂಗ ಇದ್ದರೆ ಅದನ್ನು ಗಂಗಾಜಲದಿಂದ ಸ್ವಚ್ಛಗೊಳಿಸಿ ದೀಪ ಹಚ್ಚಿ ಮೊದಲು ಗಣೇಶನನ್ನು ಪ್ರಾರ್ಥನೆ ಮಾಡಬೇಕು. ನಂತರ ಶಿವ, ಪಾರ್ವತಿ ದೇವಿ, ನಂದಿ ದೇವರನ್ನು ಸ್ಮರಿಸಿ. ಅಭಿಷೇಕದ ಕ್ರಮ ಹೀಗಿರುತ್ತೆ. ಮೊದಲಿಗೆ ನೀರು, ಆಮೇಲೆ ಹಾಲು, ಆಮೇಲೆ ಮೊಸರು, ಆಮೇಲೆ ತುಪ್ಪ, ಆಮೇಲೆ ಜೇನುತುಪ್ಪ, ಆಮೇಲೆ ಬಿಲ್ವಪತ್ರೆ, ನಂತರ ಶ್ರೀಗಂಧ, ನಂತರ ಅಕ್ಷತೆ. ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಓಂ ನಮಃ ಶಿವಾಯ ಅಂತ ಜಪಿಸಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣೆ ಮಾಡಿ, ಅದು ಓಂ ತ್ರಯಂಬಕಂ ಯಜಾಮಹೇ, ಈ ಮಂತ್ರದ ಜಪ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಇನ್ನು ಉಪವಾಸದ ಮಹತ್ವವನ್ನು ನೋಡೋಣ. ಶಿವರಾತ್ರಿಯಂದು ಉಪವಾಸ ಮಾಡುವುದು ಬಹಳ ಪುಣ್ಯಕರ ಅಂತ ಹೇಳಲಾಗತ್ತೆ. ಉಪವಾಸ ಅಂತ ಅಂದರೆ ಕೇವಲ ಊಟ ಮಾಡದೇ ಇರೋದಲ್ಲ, ಮನಸ್ಸನ್ನು ನಿಯಂತ್ರಿಸುವುದು. ಕೆಲವರು ಫಲಾಹಾರ ಉಪವಾಸವನ್ನು ಮಾಡ್ತಾರೆ, ಅದನ್ನು ಕೂಡ ನೀವು ಮಾಡಬಹುದು. ಕೆಲವರು ನೀರಿನ ಉಪವಾಸವನ್ನು ಮಾಡ್ತಾರೆ, ನೀರನ್ನು ಸೇವಿಸ್ತಾ ಉಪವಾಸ ಮಾಡೋದು.
ಅದನ್ನು ಕೂಡ ನೀವು ಮಾಡ್ಬೋದು. ಇನ್ನು ಕೆಲವರು ಸಂಪೂರ್ಣವಾಗಿ ನಿರ್ಜಲ ಉಪವಾಸವನ್ನು ಮಾಡ್ತಾರೆ, ಏನೂ ಕೂಡ ಸೇವಿಸೋದಿಲ್ಲ. ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಉಪವಾಸವನ್ನು ಮಾಡಬಹುದು. ಇನ್ನು ಉಪವಾಸ ಆಯಿತು, ಪಾರಣೆ ಸಮಯ ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ. ಈ ಪಾರಣ ಸಮಯ ಯಾವಾಗ ಅಂತ ನೋಡೋದಾದರೆ ಫೆಬ್ರವರಿ 16ರಂದು ಬೆಳಗ್ಗೆ 6:42 ಮಧ್ಯಾಹ್ನ 3:30 ಇರುತ್ತೆ. ಈ ಸಮಯದಲ್ಲಿ ನೀವು ಪಾರಣೆಯನ್ನು ಮಾಡಬೇಕು, ಅಂದರೆ ಉಪವಾಸವನ್ನು ಬಿಡಬೇಕು. ಅಷ್ಟೇ ಮಾಡಿದ್ರೆ ವ್ರತ ಸಂಪೂರ್ಣ ಫಲ ನೀಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ಮಹಾಶಿವರಾತ್ರಿಯ ಮಹತ್ವ ಏನು, ಮಹಾಶಿವರಾತ್ರಿ ಯಾಕೆ ಇಷ್ಟು ವಿಶೇಷ? ಇದು ಶಿವ ಮತ್ತು ಪಾರ್ವತಿಯ ವಿವಾಹ ದಿನವೆಂದು ಕೆಲವು ಪುರಾಣಗಳು ಹೇಳ್ತವೆ. ಇನ್ನೊಂದು ಮಾತು, ಈ ರಾತ್ರಿ ಶಿವನು ತಾಂಡವ ನೃತ್ಯ ಮಾಡಿದ ದಿನ ಅಂತಲೂ ಹೇಳಲಾಗತ್ತೆ. ಮತ್ತೊಂದು ಮಹತ್ವ, ಈ ದಿನ ಉಪವಾಸ ಮತ್ತು ಜಾಗರಣೆಯನ್ನು ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕ್ಷಯವಾಗುತ್ತವೆ ಎಂದು ಹೇಳಲಾಗಿದೆ. ಉಪವಾಸ ಏನೋ ಸರಿ, ಜಾಗರಣೆಯನ್ನು ಯಾಕೆ ಮಾಡಬೇಕು ಅಂತ ಅಂದರೆ, ರಾತ್ರಿ ಇಡೀ ಎಚ್ಚರವಾಗಿರುವುದು ಇದೊಂದು ಅಜ್ಞಾನದಿಂದ ಜ್ಞಾನಕ್ಕೆ ಪ್ರಯಾಣದ ಸಂಕೇತವನ್ನು ಸೂಚಿಸುತ್ತೆ. ನಾವು ಅಂಧಕಾರದಿಂದ ಬೆಳಕಿಗೆ ಹೋಗುವ ಸಂಕೇತ. ಭಜನೆಗಳನ್ನು ಹಾಡಿ ಶಿವ ತಾಂಡವ ಸ್ತೋತ್ರವನ್ನು ಕೂಡ ಪಠನೆ ಮಾಡಿ ಓಂ ನಮಃ ಶಿವಾಯ ಅಂತ ಜಪ ಮಾಡಿ ಮನಸ್ಸು ತುಂಬ ಶಾಂತವಾಗತ್ತೆ. ಇನ್ನು ಮುಖ್ಯ ಸಾರಾಂಶವಾಗಿ ಮಹಾಶಿವರಾತ್ರಿ ಫೆಬ್ರವರಿ 15ನೇ ತಾರೀಕು 2026, ನಿಶಿತ ಕಾಲ ಮಧ್ಯರಾತ್ರಿ 12:09 ಮತ್ತೆ ಮಧ್ಯರಾತ್ರಿ 1:01 ಇರುತ್ತೆ. ಇನ್ನು 4 ಪ್ರಹರಗಳ ಪೂಜೆಯನ್ನು ಮಾಡುವುದು ತುಂಬ ಶ್ರೇಷ್ಠ ಅಂತ ಹೇಳಲಾಗಿದೆ. ಪಾರಣೆ ಸಮಯ ಕೂಡ ಅಷ್ಟೇ ಮುಖ್ಯ. ಫೆಬ್ರವರಿ 16ನೇ ತಾರೀಕು ಬೆಳಗ್ಗೆ 6:42 ನಂತರ ಮಾಡಬೇಕಾಗತ್ತೆ. ಇನ್ನು ಫೆಬ್ರವರಿ 15ನೇ ತಾರೀಕು ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಶಿವನ ಸ್ಮರಣೆಯನ್ನು ಮಾಡಬೇಕು. ಸ್ನೇಹಿತರೆ, ಶಿವರಾತ್ರಿ ಒಂದು ಹಬ್ಬ ಮಾತ್ರ ಅಲ್ಲ, ಇದು ನಮ್ಮ ಆತ್ಮಶುದ್ಧಿಯ ದಿನ, ಮನಸ್ಸು ಶಾಂತವಾಗಿಸುವ ದಿನ, ಭಗವಂತನಿಗೆ ನಮ್ಮ ಮನಸ್ಸನ್ನು ಸಮರ್ಪಿಸುವ ರಾತ್ರಿ. ಈ ವರ್ಷ ಯಾವುದೇ ಗೊಂದಲ ಬೇಡ, ಕ್ಯಾಲೆಂಡರ್ ನೋಡಿ ಕನ್ಫ್ಯೂಸ್ ಆಗಬೇಡಿ. ಈ ವಿಡಿಯೋದಲ್ಲಿನ ಮಾಹಿತಿಯಂತೆ ನಿಮ್ಮ ಶಿವರಾತ್ರಿಯನ್ನು ಆಚರಣೆ ಮಾಡಿ. ಫೆಬ್ರವರಿ 15ರಂದು ಭಕ್ತಿಯಿಂದ ಶಿವರಾತ್ರಿ ಆಚರಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಮತ್ತಷ್ಟು ಧಾರ್ಮಿಕ ಮಾಹಿತಿಗಳನ್ನು ಹಾಗೆ ಉಪಯುಕ್ತ ಮಾಹಿತಿಗಳನ್ನು ಹಂಚ್ಕೊಳ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ನ ನೀವು ತಪ್ಪದೇ ನೋಡಬಹುದು. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.